ಹಾಲು ಎಳೆಯೋರ ಮಧ್ಯೆ ಇದ್ರು ನಮ್ಮ ಮತ್ತಿಗೆ ಕಾಲ್ ಗುಣ ಇನ್ನೂ ಕಡಿಮೆ ಆಗಲಿಲ್ಲ. ನೀವು ಸ್ವೀಟ್ ತಗೊಳ್ಳಿ ಮೇಡಮ್. ಡೇರ್ ಯು ನನ್ನನ್ನೇ ಕೆಣ್ಕಕ್ಕೆ ಬಂದ್ರೆ ಸರಿ ಇರಲ್ಲ. ಆನಂದ್, ವಾಟ್ ಇಸ್ ದಿಸ್? ಅರೆ ಗುರು, ನಿನಗೆ ಪ್ರಾಜೆಕ್ಟ್ ಸಿಕ್ಕಿದ್ದಕ್ಕೆ ಸ್ವೀಟ್ ಕೊಡೋ ತಪ್ಪ? ಸ್ವೀಟ್ ಕೊಡೋದು ತಪ್ಪಲ್ಲ, ಅದಕ್ಕೆ ಖಾರವಾಗಿ ಮಾತಾಡೋದು ತಪ್ಪು. ಗ್ಯಾರಿ, ನೀನೇನು ಮಾತಾಡ್ಬೇಡ. ಮಗುನ್ ಚಿವುಟಿ ತೊಟ್ಲು ತಗೋ ಕೆಲಸನೂ ಮಾಡಬೇಡ. ನಿನ್ನ ಮನ್ಸಲ್ಲಿ ಏನಿದೆಯೋ ಅದನ್ನ ಇವರೆಲ್ಲ ಮಾತಾಡ್ತಾ ಇರೋದು. ನೀನ್ ಸರಿ ಇದ್ದಿದ್ರೆ ಹೀಗೆಲ್ಲ ಆಗ್ತಾ ಇರಲಿಲ್ಲ. ಜಸ್ಟ್ ಸ್ಟೇ ಅವೇ ಫ್ರಮ್ ಮೀ. ಸ್ನೇಹ, ಏನಂದೆ ನೀನು? ನಿಮ್ಮ ಮಜ್ಜಿಗೆ ಕಾಲ್ಗುಣ ಚೆನ್ನಾಗಿದೆ ಅಂತ ಸ್ವೀಟ್ ಹಂಚ್ತಾ ಇದೆಯಾ ಅಲ್ವಾ? ಆದ್ರೆ ಒಂದಲ್ಲ ಒಂದಿನ Shania, can you listen to me? ಸಿಹಿ ಅಂತ ತುಳಿಯೋದು, ಸಿಹಿಯಾದ ಸಂಸಾರ ತುಳಿಯೋದು ಇವಳಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಗುರು, ಹೀಗೆ ಆದ್ರೆ ನಿನ್ನ ಪಾಲಿಗೆ ಸಿಹಿ ಉಳಿಯಲ್ಲ. ವಾಟ್? ಅಂದ್ರೆ ಸಿಹಿ ಎಲ್ಲ ಚೆಲ್ಬಿಟ್ಲಲ್ಲ, ನಿನಗೆ ಸಿಹಿ ಉಳಿಯಲ್ಲ ಅಂದೆ ಅಷ್ಟೇ. ಶಟ್ ಅಪ್. ಏನು ನೋಡ್ತಾ ಇದ್ದೀರಾ? ಗೆಟ್ ಬ್ಯಾಕ್ ಟು ವರ್ಕ್. ಅಜ್ಜು, ಕ್ಲೀನ್ ಮಾಡಿದ್ನ. ಮೇಡಮ್ ಅಲ್ವಾ? ಇಲ್ಲಿ ಯಾಕೆ ನಿಂತವ್ರೆ? ಅವರೇಯಾ? ನೋಡೆ ಬಿಡೋಣ ಇರು. ನಮಸ್ಕಾರ ಮೇಡಮ್, ನೀವಿಲ್ಲೇನ್ ಮಾಡ್ತಿದ್ದೀರಿ? ನೀನು ಸುಬ್ಲಕ್ಷ್ಮಿ ಅಲ್ವಾ? ಓ ಮೇಡಮ್, ಸುಬ್ಲಕ್ಷ್ಮಿನೇಯ. ನೀವು ನನ್ನ ಗುರ್ತಿಡಿದ್ರಲ್ಲ, ತುಂಬಾ ಸಂತೋಷ ಆಯ್ತು. ಮನಸ್ಸಲ್ಲಿ ನಾನಾ ರೀತಿಯ ಕಪಟ ಇಟ್ಕೊಂಡಿರೋರ್ ಮಧ್ಯೆ ಅಪರೂಪಕ್ಕೆ ಹಾಲ್ನಂತ ಮನ್ಸಿರೋನ್ ಕಂಡ್ರೆ ಹೃದಯ ನೆನ್ಪಿಟ್ಕೊಂಡಿರುತ್ತೆ. ತುಂಬಾ ಥ್ಯಾಂಕ್ಸ್ ಮೇಡಮ್. ಸರಿ, ನೀವ್ ಯಾಕೆ ಇಲ್ಲಿ ನಿಂತಿದ್ದೀರಿ ಮೇಡಮ್? ಕೋರ್ಟ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೆ. ಇದ್ದಕ್ಕಿದ್ದಾಗೆ ಗಾಡಿ ಕೆಟ್ಟೋಯ್ತು. ವಾ, ಡ್ರೈವರ್ ಮೆಕ್ಯಾನಿಕ್ ಕರ್ಕೊಂಡ್ ಬರಕ್ ಹೋಗಿದ್ದಾನೆ, ಅದಕ್ಕೆ ವೇಟ್ ಮಾಡ್ತಿದ್ದೀನಿ. ಪಾಪ, ನಿಮ್ ಡ್ರೈವರು ಮೆಕ್ಯಾನಿಕ್ ಕರ್ಕೊಂಡ್ ಬರಕ್ಕೆ ಎಷ್ಟೊತ್ತಾಯ್ತದೋ ಏನೋ. ಅಲ್ಲಿ ತನಕ ನೀವು ನಮ್ಮನೇಲೇ ಇರ್ಬೋದಲ್ವಾ ಮೇಡಮ್? ನಮ್ಮನೆ ಏನ್ ದೂರ ಇಲ್ಲ, ಇಲ್ಲೇ ಪಕ್ಕನೇ. ಮನೆಗ್ ಬಂದು ಹಿಂಗೆ ಒಂದ್ ಲೋಟ ಕಾಫಿ ಕುಡಿತಿದ್ರೆ ನಿಮ್ ಡ್ರೈವರ್ ಬಂದೇ ಬಿಡ್ತಾನೆ. ಅಯ್ಯೋ ಬೇಡಮ್ಮ, ಪರವಾಗಿಲ್ಲ. ನಿನ್ಗ್ಯಾಕ್ ಸುಮ್ನೆ ತೊಂದ್ರೆ? ಇದೆಂತ ತೊಂದ್ರೆ ಮೇಡಮ್? ಅಲ್ಲ, ಮನೆ ಕರ್ಕೊ ಹೋಗಿ ಹಾಲಿಗೆ ಕಾಫಿ ಪುಡಿ ಸಕ್ಕರೆ ಬೆರೆಸ್ಕೊಡೋದೇ ಕಷ್ಟ ಅಂತಂದು ಬಿಟ್ರೆ
ನಿಮ್ ತಾವ್ ಬರ್ತಿರ್ತಾರಲ್ಲ ಗಂಡ ಹೆಂಡ್ತಿರು ಕಿತ್ತಾಡ್ಕೊಂಡು ಅವ್ರನ್ನ ಒಂದ್ ಮಾಡಕ್ಕೆ ನೀವ್ ಎಷ್ಟು ಒದ್ದಾಡ್ತಿರ್ತೀರಾ ಅದನ್ನ ನಾವಿನಿ ಅಂತ ಕಷ್ಟ ಅನ್ಬೇಕು ಮೇಡಮ್. ತುಂಬಾ ಚೆನ್ನಾಗಿ ಮಾತಾಡ್ತೀಯಮ್ಮ. ಅಂದ ಹಾಗೆ ನಿಮ್ ಸಂಸಾರದ ಕತೆ ಎಲ್ಲಿವರೆಗೂ ಬಂತು? ನಿಮ್ಮ ಯಜಮಾನ್ ಹೇಗಿದ್ದಾರೆ? ಸಂದಾಗ ಅವ್ರಿ ಮೇಡಮ್, ನೀವು ಮನೆಗ್ ಬಂದ್ರೆ ಅವ್ರು ಇನ್ನೂ ಖುಷಿ ಪಡ್ತಾರೆ. ಮನೆಗ್ ಬನ್ನಿ. ಸರಿ ನಡಿಮ್ಮ. ಬನ್ನಿ ಬನ್ನಿ. ಯಾಕೆ ಮೇಡಮ್ ಹಿಂಗ್ ನೋಡ್ತಿದ್ದೀರಾ? ವಾ, ಈ ಗಾಡಿಲಿ ಹೆಂಗಪ್ಪ ಹೋಗೋದು ಅಂತನಾ? ನೀವು ಯೋಚನೆ ಮಾಡ್ಬಿಡಿ, ನಿಮ್ಮನ್ನ ಈ ಗಾಡಿಲಿ ಕುಂಡಿಸ್ಕೊಂಡು ಕರ್ಕೊಂಡು ಹೋಗಕ್ಕಿಲ್ಲ. ನಿಮ್ನ ಒಂದ್ ನಿಮಿಷ ಮೇಡಮ್. ಆಟೋ ಒಂದ್ ನಿಮಿಷ. ಅಣ್ಣ 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 ಒಂದ್ ನಿಮಿಷ. ಮೇಡಮ್ ಬನ್ನಿ, ಮೇಡಮ್ ಬನ್ನಿ. ಅಣ್ಣ, ನಾನು ಈ ಗಾಡಿಲಿ ಮುಂದಕ್ಕೆ ಹೋಯ್ತೀನಿ, ನೀವು ಹಿಂದೆ ಫಾಲೋ ಮಾಡ್ಕೊಂಡ್ ಬಂದ್ಬಿಡಿ. ಹಾ, ಬಂದ್ಬಿಡಿ ಮೇಡಮ್. ಮೇಡಮ್, ಅಪಾರ್ಟ್ಮೆಂಟ್ ಹೆಂಗದೆ? ತುಂಬಾ ಚೆನ್ನಾಗಿದೆ. ನಿನ್ ತರಾನೇ ಕಳಕಳೆಯಾಗಿದೆ. ಹಲೋ, ಹಾ ಡಾನ, ಎಲ್ಲಿದ್ಯಾ? ಹೌದಾ, ನಾನು ಆಲ್ರೆಡಿ ಮನೆಗೆ ಬಂದೆ, ಅದಕ್ಕೆ ಫೋನ್ ಮಾಡಿದೆ. ಓಕೆ, ಸರಿ ಸರಿ. ನನಗೂ ಡಾನ, ನಿನ್ನ ನಾನು ಆಮೇಲೆ ಮಾಡ್ತೀನಿ. ಬಾಯ್. ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಅವರಲ್ಲಿ ಬಂದಿರ್ತಾರೆ. ಇದಳಲ್ಲ ಡ್ರಾಮಾ ಕ್ವೀನ್, ಅವ್ರನ್ನ ಪುಸ್ಲಾಯಿಸಿ ಡಿವೋರ್ಸ್ ಆಗೋದನ್ನ ಹೇಗಾದ್ರೂ ತಪ್ಪಿಸ್ಬೇಕು ಅಂತ ಕರ್ಕೊಂಡು ಬಂದಿರ್ತಾಳೆ. ಸುಬ್ಲಕ್ಷ್ಮಿ, ಈ ಹುಡುಗಿ ಇಲ್ಲಿ ಇವಳೇ ಅಲ್ವಾ ನಿಮ್ಮ ಯಜಮಾನ್ರ ಜೊತೆ ಅವತ್ತು ಕೋರ್ಟಿಗೆ ಬಂದಿದ್ದು? ಓ ಮೇಡಮ್, ಮೊದ್ಲು ನಮ್ ಜೀವನದಾಗ ಬಂದ್ಲು, ಆಮೇಲೆ ನಮ್ಮನ್ ಕೋರ್ಟ್ ಮೆಟ್ಲು ಹಚ್ಬಿಟ್ಟು ತಾನು ಅವ್ರ ಜೊತೆ ಬಂದ್ಲು. ಇವಳು ಇಲ್ಲೇ ಇದ್ದಾಳೆ ಅಂದ್ರೆ ಮತ್ತೆ ನಿಮ್ಮ ಯಜಮಾನ್ರು ಏನಾದ್ರು ಇವಳು ಸಹವಾಸದಲ್ಲಿ ಏನಾದ್ರು ಇದ್ದಾರಾ? ಆಗಿದ್ರು, ಈಗಿಲ್ಲ. ಬನ್ನಿ ಬನ್ನಿ, ಲಿಫ್ಟ್ ಇಲ್ಲ ಐತೆ, ಬನ್ನಿ ಬನ್ನಿ. ಅದೆಲ್ಲ ಅಲೆ ಕತೆ ಮೇಡಮ್. ಅವಳೇನಾದ್ರು ಬಾಲ ಬಿಚ್ಚಕ್ ಬಂದ್ರೆ ನಾ ಸುಮ್ಕೆ ಬಿಡ್ತೀನ, ಬಾಲ ಕತ್ತರಿಸ್ಬಿಡ್ತೀನಿ ಅಷ್ಟೇ. ಮತ್ತೆ ಅವಳು ಯಾಕೆ ಇಲ್ಲಿದ್ದಾಳೆ? ಅದು ಇವಳಿರೋದು ಇದೇ ಅಪಾರ್ಟ್ಮೆಂಟ್ ಆಗಿ ಮೇಡಮ್. ಓ, ಹಾಗಿದ್ರೆ ಹುಷಾರು ಸುಬ್ಲಕ್ಷ್ಮಿ. ಮ್ಯಾಗ್ನೆಟ್ ಪಕ್ಕದಲ್ಲಿ ಇದೆ ಅಂದಮೇಲೆ ಕಬ್ಬಣ ಕಚ್ಕೊಳ್ಳಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ. ಅವೆರಡ್ರ ಮಧ್ಯೆ ನಾನಿರುವಾಗ ಅದೆಲ್ಲ ಆಗದೆ ಇರೋ ಮಾತು ಬುಡಿ ಮೇಡಮ್. ಹಾಗಿದ್ರೆ ಬಿರುಕ್ ಬಿಟ್ಟಿದ್ದ ನಿನ್ ಸಂಸಾರದ ಗೋಡೆನ ನೀನೇ ಸಿಮೆಂಟ್ ಹಾಕಿ ಮುಚ್ತಾ ಇದ್ಯಾ ಅನ್ನು? ಅದಕ್ಕೆ ಸಿಮೆಂಟ್ ಕೊಟ್ಟವ್ರು ನೀವೇ ಅಲ್ವಾ ಮೇಡಮ್. ನೀವು ನಂಗೆ ಕೊಟ್ಟಿರೋ ಈ ಗಡುವು ನನಗೆ ತುಂಬಾನೇ ಉಪಯೋಗ ಆಗ್ತೈತೆ. ಗುಡ್. ಸುಬ್ಲಕ್ಷ್ಮಿ ಸಂಸಾರಕ್ಕೆ ಡಿವೋರ್ಸ್ ಅಗತ್ಯ ಇಲ್ಲ ಅನ್ಕೊಂತೀನಿ. ಖಂಡಿತ ಇಲ್ಲ ಅನ್ಸ್ತೈತೆ ಮೇಡಮ್. ಒಂದ್ ನಿಮಿಷ.
ಏನಮ್ಮ ಸನಿಯಾ ಯಾಕೆ ಹಂಗ್ ನೋಡ್ತಾ ಇದ್ಯಾ? ಸಾಕಾಯ್ತಾ? ಆಗ್ಲೇಬೇಕು. ನಿನಗ್ ಸಾಕಾಗ್ಲಿ ಅಂತ ತಾನೇ ನಾನು ಇವ್ರನ್ನ ಮನೆ ಗಂಟ ಕರ್ಕೊಂಡ್ ಬಂದಿರೋದು. ನನ್ ಗ್ಯಾರಿ ನಿನ್ನ ಹತ್ರ ಇದ್ದಾನೆ ಅಂತ ಎಷ್ಟೊಂದು ಬೀಗ್ತಾ ಇದೆಯಾ ಅಲ್ವಾ? ಇಟ್ಸ್ ಜಸ್ಟ್ ಅ ಮ್ಯಾಟರ್ ಆಫ್ ಫ್ಯೂ ಡೇಸ್ ಅಷ್ಟೇ. ಏನೋ ಅವ್ರ ಹತ್ರ ಕೊಚ್ಕೋತಾ ಇದ್ದೆ, ಅದೆಲ್ಲ ಹಳೆ ಕತೆ ಹಾಗೆ ಹೀಗೆ ಅಂತ. ಇನ್ನೂ ಬಿಸಿ ಬಿಸಿಯಾಗಿರೋ ನನ್ನ ಗ್ಯಾರಿ ಪ್ರೀತಿ ನಿನಗೆ ಹಳೇದಾ? ಅವನನ್ನ ಬಿಟ್ಬಿಟ್ಟಿದಾನಾ? ಅಯ್ಯೋ ಮಂಕೆ, ನೆನ್ನೆ ಬಿಸಿನೇ ಇವತ್ತಿನ ತಂಗಳು ಕಣೆ. ಆ ತಂಗಳನ್ನ ಎಷ್ಟ್ ಸಲ ಅಂತ ಬಿಸಿ ಮಾಡ್ತೀಯಾ? ತಾಳ ಸೀದೋಯ್ತದೆ ಉಸಾರು. ಯು ಫೂಲ್. ಏನೋ ಕೋರ್ಟ್ ಹೇಳಿದೆ ಅಂದ ಮಾತ್ರಕ್ಕೆ 1 ತಿಂಗಳು ನಿನ್ ಜೊತೆ ಇರೋದಕ್ಕೆ ನಾನು ಒಪ್ಕೊಂಡೆ ಅಂದ ತಕ್ಷಣ ಗ್ಯಾರಿ ನಿನ್ನೋನೇ ಆಗ್ಬಿಟ್ಟ ಅಂತನಾ? ಕೋರ್ಟ್ ಕೊಟ್ಟಿರೋ ಟೈಮಲ್ಲಿ ಇನ್ ಸ್ವಲ್ಪ ದಿನ ಅಷ್ಟೇ ಉಳ್ದಿರೋದು. ಆಮೇಲೆ ಗೊತ್ತಾಗತ್ತೆ ಯಾರ್ ತಳ ಸೀದ್ ಹೋಗುತ್ತೆ ಅಂತ. ಈಗ್ಲೂ ಅಷ್ಟೇ ನಿನ್ ಗಂಡನ ಐ ಮೀನ್ ನನ್ ಗ್ಯಾರಿನ ಆಫೀಸಲ್ಲೇ ಬಿಟ್ಟು ಬಂದಿದ್ದೀನಿ. ಇನ್ನೊಂದು 15 ನಿಮಿಷದಲ್ಲಿ ನನ್ನ ಹಿಂದೆನೆ ಸುತ್ತಾ ಇರ್ತಾನೆ, ನೋಡ್ತಾ ಇರು. ಭ್ರಮೆಯಲ್ಲಿ ತೇಲ್ತಿರೋದು ನಾನಲ್ಲ, ನೀನು. ನೋಡ್ತಾ ಇರೋ. 15 ನಿಮಿಷದಲ್ಲಿ ಅವರು ನಿನ್ನಿಂದೆ ಸುತ್ತಾ ಇರ್ತಾರೆ ಅಂದ್ರೆ 16ನೇ ನಿಮಿಷದಲ್ಲಿ ನನ್ನಿಂದೆ ಸುತ್ತಂಗ್ ಮಾಡ್ತೀನಿ. ಓ, ಆಲ್ ದಿ ಬೆಸ್ಟ್. ಸಾಧ್ಯ ಆದ್ರೆ ಮಾಡಿ ತೋರ್ಸು. ಲಕ್ಷ್ಮಿ, ಮೇಡಮ್ ಬರ್ತೀನಿ. ಬರ್ತೀನಿ. ಬನ್ನಿ ಬನ್ನಿ ಹೋಗೋಣ. ನೀನು ನೋಡ್ತಾ ಇದ್ರೆ ಅಯ್ಯೋ ಅಂತ ಅನಿಸ್ತದೆ ಸನಿಯಾ. ಎದೋಳು, ಬಾ ಬಾ ಎದೋಳು. ಅಲ್ಲ ಸನಿಯಾ, ನಿನ್ ಜೀವನದಲ್ಲಿ ಯಾವತ್ತೂ ಎಡುತ್ತಾನೇ ಇದೆಯಾ? ನಾನು ನಿನ್ನನ್ನು ಯಚಿಸ್ತಾನೇ ಇವನಿ. ಆದ್ರೆ ನೀನ್ ನನ್ನ ಮಾತು ಕೇಳಕ್ಕಿಲ್ಲ ಅಂತೀಯಲ್ಲ. ನಿನ್ನ ಹಣೆ ಬರ ಅನುಭವಿಸು. ಹೇಳಿದ್ದನ್ ಕೇಳಿಲ್ಲ ಅಂದ್ರೆ ಯಾರಿಗೇನ್ ಮಾಡಕ್ಕಾಯ್ತದೆ? ಬನ್ನಿ ಮೇಡಮ್, ಲಿಫ್ಟ್ ಬಂತು. ಬನ್ನಿ ಬನ್ನಿ. ಶನಾಯ ವಾಲ್ಫಿನ ತರ ಕುಳಿತಿದ್ದಾಳೆ. ಈಗ ಅವಳನ್ನ ಹೇಗೆ ಸಮಾಧಾನ ಮಾಡಲಿ? ಶನಾಯಿಗೆ ಪದೇ ಪದೇ ಹೀಗಾಗ್ತಿದ್ರೆ ಖಂಡಿತ ಅವಳನ್ನ ಬಿಟ್ಬಿಡ್ತಾಳೆ. ನೋಡು, ಈಗ ಅವಳು ಫೋನ್ ಮಾಡಿದ್ರೆ ಅವಳು ಖಂಡಿತ ರಿಸೀವ್ ಮಾಡಲ್ಲ. ಒಂದ್ ವೇಳೆ ರಿಸೀವ್ ಮಾಡಿದ್ರು ನನ್ನ ಮಾತು ಕೇಳಿಸ್ಕೊಳ್ಳೋ ಪೇಷನ್ಸ್ ಇರಲ್ಲ ಅವಳಿಗೆ. ಏನ್ ಮಾಡ್ಲಿ? ಹೌದು, ನೇರವಾಗಿ ಹೋಗಿ ಅವಳನ್ನ ಬೇಡ್ಕೊಂಡಾದ್ರೂ ಸಮಾಧಾನ ಮಾಡಬೇಕು. ಎಸ್, ದಟ್ ಈಸ್ ದ ರೈಟ್ ಥಿಂಗ್. ಈ ಕೌನ್ಸಿಲರ್ ಇಲ್ಲಿಗೆ ಯಾಕೆ ಬಂದ್ಲು? ಸುಬ್ಲಕ್ಷ್ಮಿ ಅವಳಿಗೆ ಪೂಸೆ ಹೊಡೆದಲ್ಲಿ ಕರ್ಸ್ಕೊಂಡಿರ್ಬೋದಾ? ಅವಳನ್ನ ಬುಟ್ಟಿಗೆ ಹಾಕೊಂಡ್ರೆ ಡಿವೋರ್ಸ್ ಆಗದೆ ಇರೋ ಹಾಗೆ ಏನಾದರೂ ಮಾಡ್ಬೋದು ಅಂತ ಪ್ಲಾನ್ ಮಾಡಿದ್ದಾಳೆ ಅನ್ಸುತ್ತೆ.
ಇದ್ರೂ ಇರ್ಬೋದು, ಆ ಡ್ರಾಮಾ ಕ್ವೀನ್ ಇಂಥ ಪ್ಲಾನ್ಗಳೆಲ್ಲ ಮಾಡಿದ್ರು ಮಾಡ್ತಾಳೆ. ಇವನು ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ? ಗ್ಯಾರಿ ಇಲ್ಲಿಗೆ ಬರಲಿಲ್ಲ ಅಂದರೆ ಆ ಸುಬ್ಲಕ್ಷ್ಮಿ ಖಂಡಿತ ಅವನನ್ನು ಫೋನ್ ಮಾಡಿ ಕರ್ಸ್ಕೋತಾಳೆ. ನೋ, ಹಾಗಾಗಬಾರ್ದು. ಅವನು ಮೊದಲು ಇಲ್ಲಿಗೆ ಬರಬೇಕು. ಅವನೇನಾದರೂ ನೇರವಾಗಿ ಅಲ್ಲಿಗೆ ಹೋದರೆ ಸುಬ್ಲಕ್ಷ್ಮಿ ಅಡ್ವಾಂಟೇಜ್ ತಗೋತಾಳೆ. ಗ್ಯಾರಿ ಅಲ್ಲಿಗೆ ಹೋಗೋದ್ರಿಂದ ಅವಳು ಕುಗ್ಗಬೇಕೇ ಹೊರತು ಹಿಗ್ಬಾರ್ದು. ಎಸ್, ಗ್ಯಾರಿನ ಮೊದಲು ಇಲ್ಲಿ ಕರ್ಸ್ಕೋಬೇಕು. ಹಾಯ್ ಜಾನು, ಗ್ಯಾರಿ ಎಲ್ಲಿದ್ಯಾ? ನಿನ್ನ ನೋಡೋಕ್ಕೆ ಬರ್ತಾ ಇದ್ದೀನಿ. ಕೋಪ ಮಾಡ್ಕೋಬೇಡ, 2 ನಿಮಿಷ ಅಲ್ಲಿ ಬಿದ್ದೆ. ಓಕೆ ನೋಡ್ತೀನಿ. ಓಕೆ ಓಕೆ, ಬಂದೆ ಹಾಂ, ಬಾಯ್. ನನಗೆ ಗೊತ್ತು ಗ್ಯಾರಿ, ನಿನಗೆ ನನ್ನನ್ನು ಬಿಟ್ಟಿರೋಕ್ಕೆ ಆಗಲ್ಲ ಅಂತ. ಆದರೆ ನೀನು ನನ್ನ ಸ್ವತ್ತು ಅನ್ನೋದು ಅವಳಿಗಿನ್ನೂ ಗೊತ್ತಿಲ್ಲ ಅಷ್ಟೆ. ಈಗ ಈ ಶನಾಯ ನಿನ್ನ ಮೂಲಕ ಹೇಗೆ ಆಟ ಆಡ್ತಾಳೆ ನೋಡು. ಅಂದ್ರೆ ಗುರು ಸರಿ ಹೋಗಿದಾರ? ಸರಿ ಹೋಗವ್ರೆ ಅಂದ್ರೆ ಸುಳ್ಳಾಯ್ತದೆ ಮೇಡಮ್. ಸರಿ ಹೋಯ್ತಾರೆ ಅನ್ನೋ ನಂಬಿಕೆ ನನ್ಗಾಯ್ತು ಅಂತ ಹೇಳ್ಬೋದು ಮೇಡಮ್. ಆದ್ರೆ ಗುರು ಸರಿ ಹೋಗ್ಬೇಕು ಅಂದ್ರೆ ಸನಿ ಇರಬಾರ್ದು. ಏನಮ್ಮ ಹಾಗಂದ್ರೆ? ಅಯ್ಯೋ ಅದೆಲ್ಲ ಬುಡಿ ಮೇಡಮ್. ನನಗೆ ನಾ ಇವ್ರನ್ನ ಪಡ್ಕತೀನೇನೋ ಅನ್ನೋ ಮುನ್ಸೂಚನೆ ಕಾಣ್ತೈತೆ. ಆ ನಂಬಿಕೆ ನನ್ಗೈತೆ. ಹೌದಾ? ಏನಂತ ಬದಲಾವಣೆಗಳು? ಒಂದೆರಡು ಅಲ್ಲ ಮೇಡಮ್, ತುಂಬಾ ಅವೆ. ಈಗ ಮೊದ್ಲಂಗೆ ಅವಳ ಜೊತೆ ಸುತ್ತಾಡಿಕೆ ಅಂತ ಅಲ್ಲಿ ಇಲ್ಲಿ ಹೋಗಕ್ಕಿಲ್ಲ. ಮಗಿ ಜೊತೆ ಆಟಾಡ್ಬೇಕು ಅಂತ ಮನೆಗ್ ಬೇರೆ ಬಂದ್ಬಿಡ್ತಾರೆ. ಮೊನ್ನೆ ಮಗಿಗೆ ಹುಷಾರಿಲ್ದೇ ಇದ್ದಾಗ ಅವಳ ಮಾತಿಗೆ ತಲೆನೂ ಕೆಡಿಸ್ಕೊಳ್ದೆ ಅವ್ರ ಡಾಕ್ಟರ್ ತಗೋ ಕರ್ಕೋದ್ರು. ಅಷ್ಟೇ ಅಲ್ದೆ ಆವತ್ತಿಂದ ಅವರು ಮನೇಲಿ ಊಟ ತಿಂಡಿ ಎಲ್ಲಾನು ಮಾಡ್ತವ್ರೆ. ಇಷ್ಟು ಸಾಲ್ದ ಮೇಡಮ್ ನನ್ ಸಂಸಾರ ಸರಿ ಹೋಯ್ತದೆ ಅನ್ನೋ ನಂಬಿಕೆ ಇಟ್ಕೊಳಕ್ಕೆ? ನೀರಲ್ಲಿ ಮುಳುಗ್ದವಳಿಗೆ ಸಮಯಕ್ಕೆ ಒಂದು ಉಲ್ಗರಿ ಸಿಕ್ಕಿದ್ರು ತುಂಬಾ ಸಹಾಯ ಆಯ್ತದಂತೆ. ಅಂಥದ್ರಲ್ಲಿ ಇಷ್ಟು ದಿನ ಇವ್ರ ಜೊತೆ ನನ್ಗಿರಕ್ ಅವಕಾಶ ಮಾಡ್ಕೊಟ್ಟಿದ್ದು ಮುಳುಗ್ತಿದ್ದವಳಿಗೆ ಮರದ್ದಿಮ್ಮಿ ಸಿಕ್ದಂಗ ಆಗದೆ. ಹೆಂಗಾರ ಮಾಡಿ ತಡ ಸೇರ್ತೀನಿ ಮೇಡಮ್. ವೆರಿ ಗುಡ್ ಸುಬ್ಲಕ್ಷ್ಮಿ, ನಿಮ್ಮ ಕಾನ್ಫಿಡೆನ್ಸ್ ನೋಡ್ತಿದ್ರೆ ತುಂಬ ಖುಷಿ ಆಗ್ತಿದೆ. ನಿಮ್ಮಿಬ್ಬರಿಗೂ ಒಳ್ಳೇದಾಗ್ಲಮ್ಮ. ನಿಮ್ಮಂಥ ಗಂಡ ಹೆಂಡತಿಗೆ ದಿವಸ ಕೊಡ್ಸೋದಕ್ಕೆ ನನಗೂ ಬೇಜಾರಾಗುತ್ತೆ. ತಗಡಿಗೆ ತುಕ್ಕಿಡ್ದೆ ಸಹಿಸ್ಕೋಬಹುದು, ಆದರೆ ಚಿನ್ನಕ್ಕೆ ತುಕ್ಕಿಡಿದ್ರೆ ಸಹಿಸ್ಕೊಳಕ್ಕಾಗೋದಿಲ್ಲ. ಎಲ್ಲ ಸಂಸಾರಕ್ಕಿಂತ ನಿಮ್ಮ ಸಂಸಾರ ವಿಭಿನ್ನ ಅನಿಸುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ಸಂಸಾರ ಹಾಳಾಗಬಾರ್ದು. ಚಿನ್ನದಂಥ ಸಂಸಾರ ಚೆನ್ನಾಗಾಗಬೇಕು. ನೀವಿಬ್ಬರು ಮತ್ತೆ ಒಂದಾದರೆ ಸಂತೋಷ ಪಡೋದಲ್ಲಿ ನಾನು ಒಬ್ಳು.